ಹಾಯ್ ಫ್ರೆಂಡ್ಸ್, ನನಗಿವತ್ತೊಂದು ವಿಶೇಷವಾದ ಮೆಹಂದಿ ಆರ್ಡರ್ ಇತ್ತು. ಸಿಂಕೋನ ಇಟ್ಕೊಂಡು ಸಣ್ಣಕ್ಕಿ ನಾಡೋ ಹಾಲೂರು ಬಂದೆ. ಇಲ್ಲಿಂದ ಮುಂದೆ ಎತ್ತಿನೊಳೆಯದು ಚಾನಲ್ ನೋಡ್ಕೊಂಡು ಹಿರುವಾಟೆ ಆದಿಲಿ ಕಾಂಪ್ತಿ ಹೊರಟೆ. ಮುಂದೆ ಹೋದಂಗೆ ಗೂಗಲ್ ಮ್ಯಾಪ್ಗಿನ್ನ ಇಲ್ಲಿನ ತೋರಣಗಳೇ ದಾರಿ ತೋರಿಸ್ಕೊಂಡು ಕರ್ಕೊಂಡೋದು. ಬಿಸಿಲಂತೂ ಭಯಂಕರನೇ ಇತ್ತು. ತೋಟಗಳು ಕೂಡ ನೀರಿಲ್ಲದೆ ಒಣಗಿದ್ದು. ಊರಿಗೆ ಎಂಟ್ರಿ ಕೊಡ್ತಾನೆ ಮನಸ್ಸಿಗೆ ನೆಮ್ಮದಿ ಸಿಗೋವಂಥ ವಾತಾವರಣ ಇತ್ತು. ದೇವಸ್ಥಾನದ ಸುತ್ತ ಅಲಂಕಾರಗಳು ಮಾಡಿಕೊಂಡು ಜಾತ್ರೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಇದಕ್ಕೆ ನಾನು ಮೊದಲೇ ವಿಶೇಷವಾದ ಮೆಹಂದಿ ಇವತ್ತು ಅಂತ ಹೇಳಿದೆ. ಯಾಕೆಂದ್ರೆ ಇವತ್ತು ಈ ಊರಬ್ಬಕ್ಕೋಸ್ಕರ ಇಲ್ಲಿ ಒಂದು ಹೋಮ್ ಸ್ಟೇಲಿ ನನಗೆ ಮೆಹಂದಿ ಕರೆದಿದ್ದಾರೆ. ಮನೆಯವರು ಸಿಂಪಲ್ ಆಗಿ ಅರೇಬಿಕ್ ಡಿಸೈನ್ ನ ಪ್ರಿಫರ್ ಮಾಡಿದ್ರಿಂದ 4 ಜನಕ್ಕೂ ಅರ್ಧ ಗಂಟೆಲೆ ಮೆಹಂದಿ ಬಿಡಿಸಿ ಮುಗಿದೋಯ್ತು. ಇಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಇನ್ನೊಬ್ರು ಬಿಡಿಸ್ಕೋತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋದೆ. ಇವ್ರದ್ದು ಬಿಡಿಸಿ ಮುಗಿಯೋಷ್ಟರಲ್ಲಿ ಇವ್ರ ಹಿಂದಗಡೆ ಎಲ್ಲಾ ಹೆಂಗಸರುಗಳು ಸಾಲಾಗಿ ನಿಂತ್ಬಿಟ್ಟಿದ್ದಾರೆ, ನೆಕ್ಸ್ಟ್ ನಮಗ್ ಬಿಡಿಸಿ ಅಂತ. ಹೆಣ್ಣುಡ್ಲೆಲ್ಲ ಮೆಹಂದಿ ಬಿಡಿಸ್ಕೊಳ್ಳೋ ಗ್ಯಾಪ್ ಅಲ್ಲಿ ದೊಡ್ಡವರೆಲ್ಲ ಮಾವಿನಕಾಯಿ ಕೊಯ್ದು ಉಪ್ಪಿನಕಾಯಿಗೆ ರೆಡಿ ಮಾಡ್ತಾ ಇದ್ರು. ಇಲ್ಲಿಂದ ಮಿಕ್ಕವ್ರಿಗೆಲ್ಲ ಮೆಹಂದಿ ಬಿಡಿಸಿ ಮುಗಿಸಿ ನಾನು ಕೂಡ ಇಲ್ಲಿ ಊಟ ಮಾಡೋದಕ್ಕೆ ಬಂದೆ. ಶಾಮಿಯಾನ ಓಡಿಸಿ ಊರವ್ರಿಗೆಲ್ಲ ಬೊಫೆ ಸಿಸ್ಟಮ್ ಅಲ್ಲಿ ಊಟಕ್ಕೆ ರೆಡಿ ಮಾಡಿದ್ರು. ಇಲ್ಲಿಂದ ಊಟ ಮುಗಿಸಿ ಬಸವೇಶ್ವರ ಸ್ವಾಮಿ ಕೈ ಮುಕ್ಕೊಂಡು ನಾನು ಮನೆ ಕಡೆ ಹೊರಟೆ. ಇದು ನನ್ನ ಇವತ್ತಿನ ಮೆಹಂದಿ ಜರ್ನಿ ಆಗಿತ್ತು. ಈ ವಿಡಿಯೋ ಹೇಗೆ ಬಂದಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.